ರಸಿಕನ ಮನ ಸೂರ್ಯಗೊಳಿಸುವ ನಾಟ್ಯ ಮಯೂರಿಯ ನರ್ತನ ಅರ್ಧದಲ್ಲೇಕೆ ನಿಂತಿತು. ನರ್ತಿಸು ಮಯೂರಿ, ನರ್ತಿಸು. ರಸಿಕನ ಸ್ವಾಗತಕ್ಕಾಗಿ ಶುರುವಾದ ಈ ನರ್ತನ ಅರ್ಧದಲ್ಲಿ ಪೂರ್ಣಗೊಂಡಿತ್ತು. ಆದ್ರೆ ಯಾಕೋ ಏನೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅರ್ಧದಲ್ಲಿ ನಿಂತ ಅರ್ಥ ನನಗೂ ಆಯಿತು. ಹೇಳ ಹೇಳಲು ಬರುವಂತಿದ್ರೆ ಹೇಳ್ಬೋದು. ಹಾಗಾದ್ರೆ ಬೈಲಿ, ಕಣ್ಮುಚ್ಚು ನೀನು. ಇದು ನನ್ಗೇನಾ ಮತ್ತೆ ಇನ್ನೇಗೆ ಇದ್ರಲ್ಲಿ ನಾನು ಹ್ಯಾಕ್ ಕಾಣಿಸ್ತಾ ಇದ್ದೀನಿ ಹೇಳ. ಹೇಳಿ. ಅಬ್ಬಬ್ಬಬ್ಬಬ್ಬ, ರೊಂಬೆ, ದಂತದ ಬೊಂಬೆ, ಸುಮಕೋಮಲವಾದ ದೇಹ, ಆಹಾ, ನಸುಗೆಂಪುಗಲ್ಲ, ರಸ ತುಂಬಿದ ತುಟಿ, ಕುಸಿ ನೀಡುವ ಕಣ್ಣು. ಈ ನಿನ್ನ ಹುಸಿನಗೆಯ ಮೊಗ ಕಂಡು ಆ ಕುಸುಮ ಕೂಡ ನಾಚಬಹುದು, ಮುಡಿವ ನಿನ್ನ ನೀಳ ಜಡೆ ಇರಲು. ನಿಜ ಹೇಳಬೇಕಂದ್ರೆ ಈ ವಿಶ್ವಕ್ಕೆ ನೀನೇ ಸುಂದರಿ. ಅಯ್ಯೋ, ಅತಿಯಾಗಿ ನನ್ನನ್ನ ಹೊಗಳಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಹೌದಾ? ಅಲ್ಲ ರೀ, ನೀವೆದರಲ್ಲಿ ಕಡಿಮೆ ಇದ್ದೀರಾ? ಮಾತಿನಲ್ಲಿ ಇಂದ್ರ, ಗುಣದಲ್ಲಿ ಚಂದ್ರ. ಆ ರತಿ ಮನ್ಮಥರಿಗಿಂತಲೂ ನೀವು ಏನ್ ಕಡಿಮೆ ಇಲ್ವಲ್ಲ? ರತಿ ಮನ್ಮಥರು ಸೇರಿದಾಗಲ್ಲವೇ ಪ್ರೇಮಗತಿಗೆ ಕೆಳ ಕಟ್ಟೋದು. ಆದ್ರೆ ಅಲ್ಲ ರೀ, ಈ ಅರಮನೆಗೆ ತಕ್ಕಂತೆ ಭವ್ಯವಾದ ಬಂಗ್ಲೆಯನ್ನು ನಿರ್ಮಿಸಿದೆ. ಆದ್ರೆ ಈ ಅರಮನೆಗೆ ತಕ್ಕಂತೆ ಒಂದು ಕಾರ್ ಇಲ್ಲ ಅಂತ ನನ್ನ ಮನದಲ್ಲಿ ಚಿಕ್ಕ ಕೊರಗು. ಆಶಾ, ನಿನ್ನ ಒಂದು ಸಣ್ಣ ಕೊರಗು ಅದುವೇ ನನಗೆ ದೊಡ್ಡ ಮರುಗು. ನೋಡು, ನೀನು ಕೊರಗೋದ್ ಬೇಡ, ನಾನು ಮರಗೋದ್ ಬೇಡ. ನಾಳೆ ನೀನು ಹೇಳಿದ ಕಾರಿಗೆ ಆರ್ಡರ್ ಮಾಡ್ತೀನಿ. ಓಕೆನಾ ಚಿನ್ನ? ನಿಜವಾಗ್ಲೂ? ಹೌದು. ಅಯ್ಯೋ ನನ್ನ ಮುದ್ದು ಬಂಗಾರ. ಆಶಾ, ಅರ್ಥದಲ್ಲಿಯೇ ನಿಂತ ನಿನ್ನ ನೃತ್ಯದ ಗತ್ತು ಮತ್ತೊಮ್ಮೆ ಅರಳಲಿ ಈ ಮನ್ಮಥನ ಮನದಾನಂದಕ್ಕೆ. ದಿರ್ದಿರ್ ಚಿನ್ನಾನಾ ದಿರ್ದಿರ್ ದಿರ್ತೋ ದಿರ್ದಿರ್. ಮನೆಯಲ್ಲಿ ಯಾರು ಬೇಕಾಗಿತ್ತು? ಆಶಾ ಅಂದ್ರೆ ನೀನೇನಮ್ಮ? ಹೌದು. ಸ್ವಲ್ಪ ಅವಿನಾಶದ ಕರಿತೀರಾ? ಅವಿನಾಶನ ಕರಿತೀನಿ, ಒಂದ್ ನಿಮಿಷ. ಯಾರು? ನಾನಪ್ಪ, ನಿನ್ ತಾಯಿ. ನನ್ನ ತಾಯಿ? ಇಲ್ಲಿಗೆ ಬಂದೆ? ನಿನ್ನ ಕರೆದುಕೊಂಡು ಹೋಗಲು ಬಂದಿರ್ವಿ. ಎಲ್ಲಿಗೆ? ನಮ್ಮನೆಗೆ. ನಾನ್ ಬರೋದಿಲ್ಲ ಅಂದ್ರೆ? ಬರೋದಿಲ್ಲ ಅಂದ್ರೆ ಇಲ್ಲಿ ಕಲ್ತುಕೊಂಡು ತಲೆ ಜಜ್ಜಿಕೊಂಡು ಪ್ರಾಣ ಬಿಟ್ಬಿಡ್ತೀನಪ್ಪ. ಬರ್ತೀನಂದ್ರೆ? ಬರ್ತೀನಿದ್ರೆ ನಮ್ಮ ಕುಲದೇವತೆಯಾದ ಅಂಬಾಭವಾನಿಗೆ ತುಪ್ಪದ ದೀಪ ಹಚ್ತೀನಿ. ತಪ್ಪು ತಿಳಿದುಕೊಂಡ್ರಿ ಅಮ್ಮ ನೀನು. ಯಾರಿಗೂ ಯಾರಿಲ್ಲದ ಈ ಪ್ರಪಂಚದಲ್ಲಿ ಪರರಿಗಾಗಿ ಪ್ರಾಣನೇ ಕೊಡ್ತೀನಿ ಅಂದ್ಯಲ್ಲ. ನಾನು ಬಾರದೇ ಇರೋದಕ್ಕೂ ನೀನು ಪ್ರಾಣ ಕೊಡಬೇಕು ಏನ್ ಸಂಬಂಧ? ಅದು ಹೋಗ್ಲಿ, ಯಾವ ಸಂಬಂಧ ಇಟ್ಕೊಂಡು ನೀ ನನ್ನ ಕರೆದಕ್ಕೆ ಬಂದೆ? ಇದೇನಪ್ಪ ಹೀಗೆ ಕೇಳ್ತಾ ಇದೀಯಾ? ಯಾವ ಸಂಬಂಧ ಅಂತ ಕೇಳ್ತೀಯಾ? ತಾಯಿ ಮಗನ ಸಂಬಂಧ, ಕರುಳ ಸಂಬಂಧ, ರಕ್ತ ಸಂಬಂಧ. ಹುಚ್ಚವ್ವ, ರಕ್ತ ಸಂಬಂಧ ರಕ್ತವಾಗಿದ್ದಾಗಲೇ, ಕರುಳು ಸಂಬಂಧ ಉದರದಲ್ಲಿದ್ದಾಗಲೇ, ತಾಯಿ ಮಗನ ಸಂಬಂಧ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲೇ. ಅಂದ್ರೆ ತಾಯಿ ಮಗುವಿಗೆ ಯಾವ ಸಂಬಂಧವೂ ಇಲ್ವೇ? ಇತ್ತು. ನವ ಮಾಸಗಳವರೆಗೆ ತಾಯಿಯ ಗರ್ಭ ಅನ್ನೋ ಮನೆಯೊಳಗೆ ಮಣ್ಣು ಮೂರ್ತಿಯಾಗಿ ಶಿಶುವಿನ ರೂಪ ತಾಳಿ ಉಸಿರಾಡು ಕೋಶದಲ್ಲಿ ಜೀವರಸ ತುಂಬಿ ಆ ಮಗು ಭೂಮಿಗೆ ಬೀಳುವ ಪೂರ್ವದಲ್ಲೇ ತಾಯಿ ಮಗನ ಸಂಬಂಧ ಇತ್ತು. ಅಂದ್ರೆ ಮಗು ಭೂಮಿಗೆ ಬಿದ್ದ ಮೇಲೆ ತಾಯಿ ಮಗನ ಸಂಬಂಧ ಕಡಿದು ಹೋಗುವುದೇ? ಹೌದು. ಸೃಷ್ಟಿಯ ನಿಯಮದಂತೆ ತಾಯಿಯ ಗರ್ಭದಲ್ಲಿ ರಕ್ಷಣೆ ಹೊಂದಿದ ಮಗು ಭೂಮಿಗೆ ಬಿದ್ದ ಮರುಕ್ಷಣದಲ್ಲಿಯೇ
ತಾಯಿ ಮಗನ ಕರುಳು ಸಂಬಂಧದ ಸಂಕೇತ ಸೂಚಿಸುವ ಆ ಮಗುವಿನ ಹೊಟ್ಟೆಯ ಮೇಲಿರುವ ಹೊಕ್ಕಳ ಕಂಟಿಕೊಂಡಿರುವ ಹುರಿ ಕತ್ತರಿಸಿದಾಗಲೇ ತಾಯಿ ಮಗನ ಸಂಬಂಧ ಕತ್ತರಿಸಿ ಹೋಯಿತು. ಆವಾಗಲೇ ಕತ್ತರಿಸಿ ಹೋಗೋದಾದ್ರೆ ಮಾಂಸದ ಮುದ್ಯಾದ ಕೂಸು ಭೂಮಿಗೆ ಬಿದ್ದಾಗ ಅದು ಬಾಳಲಿ ಬದುಕಲಿ ಎಂದು ತಾಯಿ ಯಾಕೆ ತನ್ನ ಎದೆ ಹಾಲನ್ನು ಕೊಟ್ಟು ಆ ಮಗುವನ್ನು ಬದುಕಿಸಬೇಕಾಗಿತ್ತು? ಹುಟ್ಟಿದ ಪುಟ್ಟ ಮಗು ತನ್ನ ತಾಯಿಯ ಎದೆ ಹಾಲನ್ನು ಕುಡಿದರೆ ಮಾತ್ರ ಬದುಕಿ ಉಳಿಯುತ್ತದೆಂದು ತಿಳಿದುಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಮಗು ಹುಟ್ಟಿದ ಮರುಕ್ಷಣದಲ್ಲಿಯೇ ಹೆತ್ತ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಎಷ್ಟು ಬದುಕಿ ಉಳಿದಿಲ್ಲ ಈ ಪ್ರಪಂಚದಲ್ಲಿ. ಹುಟ್ಟು ಸಾವುಗಳೆಲ್ಲ ದೈವಿಚ್ಛೆ. ತಾಯಿ ತಂದೆಯರ ಪ್ರೀತಿ ಬರೀ ತಮ್ಮ ಸ್ವಾರ್ಥದ ಸುಖಕ್ಕಾಗಿ ಹೊರತು ನಿಸ್ವಾರ್ಥದ ನಿಜ ಅದರಲ್ಲಿಲ್ಲ. ಅಂದ್ರೆ ಭೂದೇವಿಯ ಗರ್ಭದಲ್ಲಿ ಬಿತ್ತಿದ ಬೀಜ ಮೊಳಕೆ ಹೊಡೆದು ಬೆಳೆ ಬಂದು ಫಲ ನೀಡುವುದಕ್ಕೆ ಮಾನವನು ಪಟ್ಟ ಪರಿಶ್ರಮ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ವಿನಃ ಭೂದೇವಿ ಹಿತಕ್ಕಾಗಿ ಅಲ್ಲ. ಹಾಗೆಯೇ ಸತಿ ಎಂಬ ಹೊಲದಲ್ಲಿ ಪತಿ ಎಂಬ ರೈತನು ಸಂಸಾರವೆಂಬ ಕೂರಿಗೆ ಏರಿ ಮೋಹದ ಮಂಡಿ ಹಿಡಿದು ಕಾಮದ ಕಾಳು ಬಿತ್ತಿ ಸಂಭೋಗವೆಂಬ ಕೃಷಿ ಮಾಡಿ ಸುತರೆಂಬ ಫಲ ಪಡೆದದ್ದು ಮುಂದೆ ತಮ್ಮ ಸ್ವಾರ್ಥದ ಹಿತರಕ್ಷಣೆಗಾಗಿ ಹೊರತು ಬೇರೆಯವರ ಸುಖಕ್ಕಾಗಿ ಅಲ್ಲ. ಅದಕ್ಕೆ ಹೇಳೋದು, ಜನ್ಮ ಕೊಟ್ಟ ತಾಯಿಗೂ ಅನ್ನ ಕೊಟ್ಟ ಈ ಭೂದೇವಿಗೂ ಇರುವ ವ್ಯತ್ಯಾಸ ಆಳ ತಿಳಿಯದಷ್ಟು ಅಂತರ. 9 ತಿಂಗಳು ಗರ್ಭದಲ್ಲಿ ಸ್ಥಾನ ಕೊಟ್ಟ ಹೆತ್ತ ತಾಯಿ ಮಾತ್ರ ಸ್ವಾರ್ಥಿ. 100 ವರ್ಷ ನಿಲ್ಲಲು ನೆಲೆ ತಿನ್ನಲು ಅನ್ನ ಹಾಕಿದ ಈ ಭೂದೇವಿ ಮಾತ್ರ ನಿಸ್ವಾರ್ಥ. ಮುಸುಕು ಮುಚ್ಚಿಕೊಂಡು ನಿನ್ನ ಮನಸ್ಸಿಗೆ ಹೀಗರ್ಥವಾಗಬೇಕು ಕರುಳು ಸಂಬಂಧ ಎಂಥದ್ದು ಎಂದು. ತಂದೆ ತಾಯಿಗಳು ಸ್ವಾರ್ಥಿಗಳಾಗಿದ್ರಿ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಯಾಕೆ ಕರೀತಾ ಇದ್ರು? ಅದು ನನ್ನ ದೃಷ್ಟಿಯಲ್ಲಿ ತಪ್ಪು. ಹಡೆದ ತಾಯಿಯಂದಿರಲು ಕರುಳಿನ ಮಹತ್ವ ತಿಳಿದುಕೊಂಡಿದ್ದರೆ ಈ ಪ್ರಪಂಚದ ಪರಿಸ್ಥಿತಿ ಏಕೆ ಹೀಗಾಗುತ್ತಿತ್ತು? ಹೆಣ್ಣು ತನ್ನ ಕಾಮದ ತೃಷೆ ಹಿಂಗಿಸಿಕೊಳ್ಳಲು ಮದುವೆಗಿಂತ ಮುಂಚೆನೆ ಮತ್ತೊಬ್ಬರಿಗೆ ಮೈ ನೀಡಿ ಗರ್ಭ ಧರಿಸಿ ಹುಟ್ಟಿದ ಹಸು ಕಂದನನ್ನು ತೆಪ್ಪಗಟ್ಟಿ ನದಿಯಲ್ಲಿ ತೇಲಿ ಬಿಡುವ ವಿಧಿಮಾಯ ಹೆಣ್ಣುಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಪ್ರಪಂಚದಲ್ಲಿ ಮತ್ತೆಷ್ಟೋ ಜನ ಹೆಣ್ಣು ಮಕ್ಕಳು ಹಣದಾಸೆಗಾಗಿ ಹಣದ ಮಕ್ಕಳನ್ನೇ ಮಾರಿಕೊಂಡು ಬಾಳುವ ದಾರಿ ತಪ್ಪಿದ ನಾರಿಯರಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಪ್ರಪಂಚದಲ್ಲಿ ಮತ್ತಷ್ಟೋ ಜನ ಹೆಣ್ಣು ಮಕ್ಕಳು ಹೆತ್ತ ಮಕ್ಕಳಿಗೆ ತುತ್ತಿಡಲು ಗತಿ ಇಲ್ಲದೆ ನಿರ್ಗತಿಕರೆಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗುವ ಕೆಟ್ಟ ಹಣದವಗಳಿಗಿಲ್ಲವೇ ಹೆತ್ತ ತಾಯಿಯ ಕರುಳು? ಈ ನಿನ್ನ ಕರುಳೆಂಬುದು ಬರೀ ನಿನ್ನ ಹುಚ್ಚು ಪ್ರಭೆಯೇ ಹೊರತು ಅದರಲ್ಲಿ ಯಾವ ಹುರುಳಿಲ್ಲ. ಅದಕ್ಕೆ ಹೇಳೋದು, ಯಾರಿಗೂ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲೋ ಹರಿಯಲ್ಲ. ನಿಜ, ತುಂಬಾ ಮಾತನಾಡಲು ಕಲಿತು ಬಿಟ್ಟಿದೀಯಾ. ಎಲ್ಲವನ್ನು ಬಲ್ಲ ತತ್ವಜ್ಞಾನಿ ನೀನಾಗಿರುವಪ್ಪ, ನೀನಾಗಿರುವೆ. ಅದಕ್ಕಾಗಿ ಈ ರೀತಿ ಮಾತನಾಡ್ತಾ ಇದ್ಯಾ. ಯಾಕೆಂದ್ರೆ ನೀನೀಗ ಈ ಲೋಕದಲ್ಲಿ ಇಲ್ಲವಪ್ಪ, ಈ ಲೋಕದ ಪರಿವೂ ನಿನಗಿಲ್ಲ. ಹೌದು, ನಾನೀಗ ಈ ಲೋಕದಲ್ಲಿಯೇ ಇಲ್ಲ. ಸುಖದ ಸೋಪಾನವೇರಿ ಸ್ವರ್ಗದ ಅರಮನೆ ಅಂಗಳದಲ್ಲಿರುವೆ. ನೀನು ಸ್ವರ್ಗದಲ್ಲಿ ಇಲ್ಲ ಕಣೋ, ಸ್ವರ್ಗದಲ್ಲಿ ಇಲ್ಲ. ಈ ಜೀನು ಗುಡುತ್ತಿರುವ ನನ್ನ ಮನೆಯನ್ನ ಸರ್ವನಾಶ ಮಾಡಿದ ನರಕದಲ್ಲಿ ಇದೆಯಾ ಕಣೋ, ತಾಯಿ, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ದಯವಿಟ್ಟು ನನ್ನ ಮಗನ ನನ್ನ ಜೊತೆಗೆ ನನ್ನ ಮನೆ ಕಳಿಸಿಕೊಡಮ್ಮ. ಅಲ್ಲ, ನಿನ್ನ ಮಗನ ನಿನ್ ಜೊತೆ ಕಳಿಸ್ಕೊಡೋದಕ್ಕೆ ನಾನ್ ಯಾರು? ಅವನ್ ಬಂದ್ರೆ ಕರ್ಕೊಂಡು ಹೋಗು. ಹಾಗೆ ಹೇಳ್ಬಿಡಮ್ಮ, ಹಾಗೆ ಹೇಳ್ಬಿಡ. ಯಾಕಂದ್ರೆ ನನ್ನ ಮಗನಿಗೆ ನೀನೇ ಎಲ್ಲ ಆಗಿರ್ವಿ, ನೀನೇ ಅವನ ಸರ್ವಸ್ವ ಆಗಿರ್ವಿ. ನೀನ್ ಹೇಳಿದ್ರೆ ಖಂಡಿತವಾಗ ಅವನಿಲ್ಲ ಅಂತ ಹೇಳುದಿಲ್ಲ. ದಯವಿಟ್ಟು ಕಳಿಸ್ಕೊಡಮ್ಮ. ಯಾಕಂದ್ರೆ ಅವನಿಗಾಗಿ ಒಂದು ಜೀವ ಮನೆಯಲ್ಲಿ ಉಪವಾಸ ಕಾಯ್ತಾ ಇದೆಯಮ್ಮ. ಇಲ್ಲ ಅಂತ ಹೇಳ್ಬೇಡಮ್ಮ. ಅಲ್ಲ, ನಿನ್ನ ಮಗನಿಗೆ ಬರೋದಕ್ಕೆ ಮನಸ್ಸಿಲ್ಲ ಅಂದ್ಮೇಲೆ ಅವನಿಗೆ ಹೋಗು ಅಂತ ಹೇಳೋದಕ್ಕೆ ನಾನ್ ಯಾರು? ಇಲ್ಲಿ ಬರೋರಿಗೆ ಯಾಕೆ ಬಂದ್ರಿ ಅಂತ ನಾನು ಕೇಳಲ್ಲ, ಹೋಗೋರಿಗೆ ಯಾಕೆ ಹೋದ್ರಿ ಅಂತಾನು ನಾನು ಕೇಳೋದಿಲ್ಲ. ಅವನ್ ಬಂದ್ರೆ ಕರ್ಕೊಂಡು ಹೋಗು. ಹಾಗೆ ಬಿಡ ತಾಯಿ. ಹೆತ್ತ
ತಾಯಿ ಕರುಳಿನ ಸಂಕಟವನ್ನು ಅರ್ಥ ಮಾಡಿಕೊಂಡು ಮಾತಾಡಮ್ಮ, ಅರ್ಥ ಮಾಡಿಕೊಂಡು ಮಾತಾಡು. ದಯವಿಟ್ಟು ನನ್ನ ಮಗನ ನನ್ನ ಮನೆಗೆ ಕಳಿಸ್ಕೊಡು. ಈಗ ನಿನ್ನ ಕೈ ಮುಗಿತೀನಿ. ಕೇಳ್ಕೊಳ್ತಾ ಇದ್ದೀನಿ, ನಾನಿನಲ್ಲಿ ಭಿಕ್ಷೆ ಕೇಳ್ತಾ ಇದ್ದೀನಿ ಅಂತ. ದಯವಿಟ್ಟು ನನ್ನ ಮಗನ ಭಿಕ್ಷೆಯಾಗಿ ನನ್ನ ಜೊತೆ ಕಳಿಸ್ಕೊಡು ತಾಯಿ, ಭಿಕ್ಷೆಯಾಗಿ ನನ್ನ ಜೊತೆ ಕಳಿಸ್ಕೊಡು. ನಿನಗೆ ಭಿಕ್ಷೆ ಹಾಕೋದಕ್ಕೆ ನಾನ್ಯಾರೇ? ಅವನು ಬಂದ್ರೆ ಕರೆದುಕೊಂಡು ಹೋಗು ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಲ್ವಾ? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾ ಇದೆಯಲ್ಲಮ್ಮ, ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾ ಇದೆಯಾ? ಅವಿನಾಶ, ನೋಡಿದೇನು ಎತ್ತ ಕರುಳಿನ ಸಂಕಟ ತಡೆಯಲಾರ್ದೆ ಮಗನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೂ ಬಂದ್ರೆ ನಿನ್ನ ಹೆತ್ತ ತಾಯಿ ಪಾಡು ಬೀದಿ ನಾಯಿಗಿಂತಲೂ ಕೀಳಾಗಿ ಹೋಯ್ತಲ್ಲಪ್ಪ, ಬೀದಿ ನಾಯಿಗಿಂತಲೂ ಕೀಳಾಗಿ ಹೋಯ್ತು. 9 ತಿಂಗಳು ಹೊತ್ತು ಎತ್ತು ಜೋಪಾನ ಮಾಡಿದ ಈ ಒಡಲಿಗೆ ನೀ ಕೊಟ್ಟ ಕಾಣಿಕೆ ತುಂಬಾ ಚೆನ್ನಾಗಿದೆಯಪ್ಪ. ಮಾತೆತ್ತಿದರೆ ಹೆತ್ತ ಒಡಲು ಕರುಳು ಸಂಬಂಧದ ಸುರುಳಿಯನ್ನೇ ಬಿಚ್ಚುವೆಯಲ್ಲ. ಆ ನಿನ್ನ ಹೆತ್ತ ಕರುಳಿನ ಮಹತ್ವ ತಿಳಿಯಬೇಕಾದರೆ ಈ ನನ್ನ ಶರೀರದಲ್ಲಿ ನಿನ್ನದನ್ನೋ ವಸ್ತು ಯಾವುದಿದೆ? ದೇಹವೋ, ಜೀವವೋ, ಆತ್ಮವೋ ಇಲ್ಲ ಮನಸ್ಸು? ದೇಹ, ಜೀವ, ಆತ್ಮ, ಮನಸ್ಸು ಎಲ್ಲವನ್ನು ತುಂಬಿಕೊಂಡಿರುವ ಈ ಚರ್ಮದ ಚೀಲವೇ ಈ ಭೂಮಿಗೆ ನಾ ಕೊಟ್ಟ ಕಾಣಿಕೆ ಕಣೋ, ನಾ ಕೊಟ್ಟ ಕಾಣಿಕೆ. ಅಂದ್ರೆ ಜನ್ಮ ಕೊಟ್ಟ ಮಾತ್ರಕ್ಕೆ ಹಡದ ಬಳೆ ಹಣೆ ಬರಹ ಬರೆಯಲು ಸಾಧ್ಯವೇ? ದೈವ ಪುಟದ ಮೇಲೆ ಆ ಬ್ರಹ್ಮ ಬರೆದ ಬರಹ ಬದಲಿಸಲು ಸಾಧ್ಯವೇ? ಬ್ರಹ್ಮ ಬರೆಸಿದವರು ಮಹಾನ್ ಸತ್ಪುರುಷರು ಸಾಕಷ್ಟು ಜನರಿದ್ದಾರೆ ಈ ಭೂಮಿಯ ಮೇಲೆ. ಯಾರವರು? ಮುನಿ ದಂಪತಿಗಳಿಗೆ ಮಗನಾಗಿ ಹುಟ್ಟಿದ ಮಾರ್ಕಾಂಡಯ್ಯ ಅಲ್ಪಾಯುಷ್ಯ ಆಗಿ ಹುಟ್ಟಿದ್ದ. ಅವನು 1000 ದಿನ ಸನಿಹವಾದಂತೆ ಮುನಿ ದಂಪತಿಗಳು ಕಣ್ಣೀರೊಡುವುದನ್ನು ಕಂಡ ಮಗನು ಸಾಕಷ್ಟು ತಪಸ್ಸು ಮಾಡಿ ಸಾವನ್ನೇ ಗೆದ್ದು ಬ್ರಹ್ಮ ಬರಹವನ್ನೇ ಬದಲಾಯಿಸಲಿಲ್ವೇನೋ? ಇದು ಬರೀ ಪುರಾಣ ಪುಣ್ಯ ಕಥೆಗಳಲ್ಲಿ ಕವಿಯೋರ್ವ ಬರೆದಿಟ್ಟಿರುವ ಕಲ್ಪನೆಯ ಕಟ್ಟುಕತೆ. ಇದನ್ನು ನಾನು ನಂಬಲೇ ಸಾಧ್ಯವಿಲ್ಲ. ನಿನಗೆ ಮಾಯದ ಮುಸುಕು ಮುಚ್ಚಿಕೊಂಡಿದೆ ಅಂದಾಗ ನಾನು ಯಾವ ಮಾತು ಹೇಳಿದ್ರು ಅದು ನಿನ್ನ ಮನಸ್ಸಿನ ಮೇಲೆ ಯಾವ ಕಾಲಕ್ಕೂ ಪರಿಣಾಮ ಬೀರುವುದಿಲ್ಲಪ್ಪ, ಪರಿಣಾಮ ಬೀರುವುದಿಲ್ಲ. ಕೊನೆಯದಾಗಿ ನಾನೊಂದು ಮಾತು ಕೇಳ್ತೀನಿ, ಅದನ್ನು ನಡೆಸ್ಕೊಡ್ತೀಯಾ? ಏನದು? ಏನೂ ಇಲ್ಲಪ್ಪ. ಈ ನಿನ್ನ ತಾಯಿ ಇವತ್ತೋ ನಾಳೆಯೋ ಸತ್ತು ಹೋಗೋ ಜೀವ, ಇದು ಸಾಯಲು ಬಿಡು. ಆದ್ರೆ ನಿನಗಾಗಿ ಒಂದು ಜೀವ ಮನೆಯಲ್ಲಿ ಕಾಯ್ದು ಕುಳಿತಿದೆ ಕಡು. ಅದು ನಿನ್ನ ದಾರಿ ಕಾಯ್ತಾ ಇದೆ. ಅದರ ಗೋಳನ ಕೇಳು. ಅಂದ್ರೆ ಈ ನನ್ನ ಹೃದಯ ದೇವತೆಯ ಮನೆಯಲ್ಲಿ ಹಾಯಾಗಿರೋದಕ್ಕೂ ಬಿಡಲ್ಲ ಅಂತ ಕಾಣುತ್ತೆ. ನೋಡಮ್ಮ, ನಾನು ನಿನಗೆ ಕೊನೆಯ ಮಾತನ್ನೇ ಹೇಳ್ತಾ ಇದ್ದೇನೆ. ನೀ ನನ್ನ ಹಡದದ್ದು ತಪ್ಪು, ಇಲ್ಲ ನಾ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ತಪ್ಪು. ಅದೇನೇ ಆಗಿರ್ಲಿ, ನೀ ನನ್ನ ಹೆತ್ತ ತಪ್ಪಿಗಾಗಿ ಏನ್ ಕೇಳ್ತೀಯ ಕೇಳು. ನೀನು ಕಟ್ಟಿದ ಬೆಲೆ ಕೊಟ್ಟು ಬಿಡ್ತೀನಿ. ಆದರೆ ನನಗೆ ಮಾತ್ರ ಈ ನನ್ನ ಹೃದಯ ದೇವತೆಯನ್ನು ಒಂದು ಕ್ಷಣ ಕೂಡ ಬಿಟ್ಟಿರೋದಕ್ಕಾಗಲ್ಲ. ಏನಂತೆ? ನಿನ್ನ ಹೆತ್ತ ಬೆಲೆ ನನಗೆ ಕೊಟ್ಟು ಬಿಡ್ತೀನಿ, ನನ್ನನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯಾ? ತುಂಬಾ ಚೆನ್ನಾಗಿ ಹೇಳಿದೆಪ್ಪ. ತಾಯಿಯ ಋಣವನ್ನ ತುಂಬಾ ಚೆನ್ನಾಗಿ ತೀರಿಸ್ಬಿಟ್ಟೆ ಮಗನೇ, ತುಂಬಾ ಚೆನ್ನಾಗಿ ತೀರಿಸ್ಬಿಟ್ಟೆ. ಸರಿ ಕಣಪ್ಪ, ನನಗೆ ನೀನ್ ಏನ್ ಕೊಡ್ತೀಯ? ನಾನಿಲ್ಲಿ ನೆಮ್ಮದಿ ಆಗಿರೋದಕ್ಕೆ ಬಿಟ್ರೆ ನೀನ್ ಏನ್ ಕೇಳ್ತೀಯ ಅದನ್ನೇ ಕೊಟ್ಟು ಬಿಡ್ತೀನಿ. ಖಂಡಿತವಾಗೂ ಸತ್ಯವಾಗೂ ನಾನು ಕೇಳಿದ್ದು ಕೊಡ್ತೀಯಾ? ನೋಡು, ನಾನಿಲ್ಲಿ ನನ್ನ ಹೃದಯ ದೇವತೆಯ ಜೊತೆ ಹಾಯಾಗಿರೋದಕ್ಕೆ ಬಿಟ್ರೆ ನೀನ್ ಏನ್ ಕೇಳ್ತೀಯೋ ಅಷ್ಟೆಲ್ಲ ಕೊಟ್ಟು ಬಿಡ್ತೀನಿ. ತೆಗೆದುಕೊಂಡು ಹೋಗು.
ಮತ್ತೆ ಈ ಕಡೆ ಬರಬೇಡ. ಹೇಳು, ಹಣದ ತಪ್ಪಿಗಾಗಿ ಹಣ ಬೇಕಾ, ಇಲ್ಲ ಬೆಳೆಸಿದ ತಪ್ಪಿಗಾಗಿ ಬೆಳ್ಳಿ ಬಂಗಾರ ಬೇಕಾ, ಉಣಿಸಿದ್ದಕ್ಕಾಗಿ ವಸ್ತ್ರಾಭರಣ ಬೇಕಾ? ಬೇಗ ಹೇಳು. ನೀನು ಹೇಳಿದಷ್ಟು ಕೊಟ್ಟು ಬಿಡ್ತೀನಿ. ನನಗಿದು ಯಾವುದೋ ಬೇಕಾಗಿಲ್ಲ. ಯಾಕೆಂದ್ರೆ ನೀನು ಕೊಡ್ತಾ ಇರೋದು ಯಾವುದೋ ನಿನ್ನದಲ್ಲ ಕಂದ, ನಿನ್ನದಲ್ಲ. ಅದೆಲ್ಲವೂ ನನ್ನ ಗಂಡ ಅಂದ್ರೆ ನಿಮ್ಮ ತಂದೆ ಗಳಿಸಿಟ್ಟು ಹೋದ ಆಸ್ತಿ. ಅದ್ರಲ್ಲಿ ನನಗೆ ಯಾವುದೋ ಬೇಕಾಗಿಲ್ಲ, ಯಾವುದೋ ಬೇಕಾಗಿಲ್ಲ. ಆದ್ರೆ ನನಗೆ ಕೊಟ್ಟಿದ್ದನ್ನು ಮಾತ್ರ ಮರಳಿ ಕೊಟ್ಟು ಬಿಡು, ಕೊಟ್ಟು ಬಿಡು. ಹಾಗಾದ್ರೆ ನೀ ನನಗೆ ಕೊಟ್ಟಿದ್ದಾದರೂ ಏನು? ನೀನು ಮಾಂಸದ ಮುದ್ದಿಯಾಗಿ ಭೂಮಿಗೆ ಬಿದ್ದಾಗ ನೀನು ಬಾಳಿ ಬದುಕಲು ಎಂದು ನನ್ನ ಎದೆ ಹಾಲನ್ನು ಕೊಟ್ಟು ನಿನ್ನ ಬದುಕಿಸಿಕೊಂಡಿರಲ್ಲ, ಆ ಎದೆ ಹಾಲನ್ನು ಮತ್ತೆ ಕೊಟ್ಟು ಬಿಡು, ಕೊಟ್ಟು ಬಿಡು. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಸಿಗದಯ್ಯ. ಯಾಕಪ್ಪ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಾ ಇದೀಯ? ಯಾಕೆ ಮೌನವಾಗಿ ಬಿಟ್ಟೆ? ಯಾಕೆ ಮೌನವಾಗಿಯೋ? ಚಾಂಡಾಲ, ನಾನು ಕೇಳಿದ ತಕ್ಷಣ ಎದೆ ಹಾಲು ಕೊಡಲಿಕ್ಕೆ ನೀನೇನು ಸೊಂಡೂರಿನ ಕುಮಾರಸ್ವಾಮಿ ಅಲ್ಲ ಕಣೋ. ಅಂತ ಪುಣ್ಯಾತ್ಮರ ಹೆಸರು ಹೇಳೋ ಯೋಗ್ಯತೆ ಕೂಡ ನಿನಗಿಲ್ಲ, ಯೋಗ್ಯತೆ ಕೂಡ ನಿನಗಿಲ್ಲ. ನಾನಿಲ್ಲಿ ಬರಬಾರ್ದಾಗಿತ್ತು, ಬಂದು ದೊಡ್ಡ ತಪ್ಪು ಮಾಡಿದೆ. ಹೋಗ್ತೀನಿ, ಮತ್ತೆ ನಾನು ಈ ಕಡೆ ಬರೋದಿಲ್ಲ. ನಾನು ಸತ್ರು ಈ ಕಡೆ ಬರೋದಿಲ್ಲ. ಆದ್ರೆ ನೀನು ಮಾತ್ರ ಸತ್ರು ನನ್ನ ಮನೆಗೆ ಬರಬೇಡ ಕಣ. ಏ ಮುದುಕಿ, ಮಾತೆತ್ತಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ನನ್ನ ಮನೆ ನಿಂತ್ಕೋದಕ್ಕೆ ನಾಚಿಕೆ ಆಗಲ್ವ ನಿನಗೆ? ಏನೇ ಕಂಡರಿಗೆ ಸೆರಗು ಹಾಸಿ ಕಂಡಲ್ಲಿ ಬಿದ್ದು ಬರುವ ಸೂಳೆ. ನಿನ್ನ ಚಟ ತಿರ್ಸ್ಕೊಳ್ಳೋದಕ್ಕೆ ನನ್ನ ಮಗನೇ ಬೇಕಾಗಿದೆ. ಜಗದೊಳಗೆ